ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ನವೆಂಬರ್ ತಿಂಗಳ 19ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ಹೇನೋಕನನ್ನು ಯಾರು ತೆಗೆದುಕೊಂಡರು? ಹೇನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ಆದಿಕಾಂಡ 5:24. ದೇವರ ಸೇವಕರೊಬ್ಬರು ಒಮ್ಮೆ ಹೇಳಿದರು, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಪೂರ್ಣ ಸಮಯದ ಸೇವೆಗೆ ಬಂದಾಗ ನನಗೆ ದೇವರೊಂದಿಗೆ ನಡೆಯಬೇಕೆಂಬ ಆಸೆ ಇತ್ತು. ಜಗತ್ತು ಮತ್ತು ಅದರ ಶ್ರೇಷ್ಠತೆ ನನಗೆ ಇಷ್ಟವಾಗಲಿಲ್ಲ. ಅವರು ಈಗ 8 ಗಂಟೆಗಳ ಕಾಲ ಪ್ರಾರ್ಥಿಸಲು ಮುಂಜಾನೆ ದೇವರ ಸನ್ನಿಧಿಗೆ ಓಡುತ್ತಾರೆ ಎಂದು ಅವರು ಹೇಳಿದರು. ಮತ್ತೊಬ್ಬ ಭಕ್ತನು, ಪಾಪಗಳು ನನ್ನನ್ನು ಜಯಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಾನು ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಗಂಟೆಗಳ ಕಾಲ ಅನ್ಯ ಭಾಷೆಗಳಲ್ಲಿ ಮಾತನಾಡಲು ಸಂತೋಷಪಡುತ್ತೇನೆ ಎಂದು ಹೇಳಿದರು. ಯೆಹೋವನ ಪಾದದ ಬಳಿ ಕುಳಿತ ಮರಿಯಳು ಕೂಡ ಆ ಒಳ್ಳೆಯ ಭಾಗವನ್ನು ಆರಿಸಿಕೊಂಡಳು. ಅದು ತನ್ನಿಂದ ತೆಗೆಯಲ್ಪಡುವುದಿಲ್ಲ. ಲೂಕ 10:42. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆದ ಹೇನೋಕ್ ದೇವರೊಂದಿಗೆ ನಡೆದನು. ಇದ್ದಕ್ಕಿದ್ದಂತೆ ಕಾಣಲಿಲ್ಲ. ಸ್ನಾನಿಕನಾದ ಯೋಹಾನನು ಹೇಳಿದನು, ದೇವರು ಹೆಚ್ಚಾಗಬೇಕು, ಆದರೆ ನಾನು ಕಡಿಮೆಯಾಗಬೇಕು. ಅದೇ ರೀತಿಯಲ್ಲಿ ಹೇನೋಕನು ಕಡಿಮೆಯಾದನು ಮತ್ತು ಕ್ಷೀಣಿಸಿದನು. ಕ್ರಿಸ್ತನು ಅವನಲ್ಲಿ ಹೆಚ್ಚಾದಂತೆ ಮತ್ತು ಅವನನ್ನು ಸಂಪೂರ್ಣವಾಗಿ ತುಂಬಿಸಿದನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಗಲಾತ್ಯದವರಿಗೆ 2:20. ಇದು ಕ್ರಿಸ್ತನಲ್ಲಿ ಪರಿಪೂರ್ಣತೆಯ ಅತ್ಯುನ್ನತ ಆತ್ಮಿಕ ರೂಪವಾಗಿದೆ. ನಿಮ್ಮನ್ನು ನೋಡುವವರು ನಿಮ್ಮಲ್ಲಿ ಕ್ರಿಸ್ತನನ್ನು ಕಾಣಲಿ. ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ, ಕರುಣೆ, ದಯೆ, ಸಹಾನುಭೂತಿ, ಪವಿತ್ರತೆ, ಆತ್ಮಿಕ ಬಾಯಾರಿಕೆ ನಿಮ್ಮಲ್ಲಿ ತುಂಬಿರಬೇಕು. ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಸದ್ಗುಣಗಳು ಪ್ರಕಟವಾಗಬೇಕು. ಆಗ ಮಾತ್ರ ನೀವು ಕ್ರಿಸ್ತ ಯೇಸುವಿನಲ್ಲಿ ಪರಿಪೂರ್ಣರಾಗಬಹುದು. ದೇವರೊಂದಿಗೆ ನಡೆಯುವವರು ಕರ್ತನ ಬರುವಿಕೆಯಲ್ಲಿ ತೆಗೆದುಕೊಳ್ಳಲ್ಪಡುವರು. ಹೇನೋಕನು ದೇವರೊಂದಿಗೆ ಕಾಲ ಕಳೆದಂತೆ ತುತ್ತೂರಿಗಳ ಶಬ್ದದ ಸಮಯದಲ್ಲಿ ಅವರು ಕ್ರಿಸ್ತನ ಆಗಮನದಲ್ಲಿ ರೂಪಾಂತರಗೊಳ್ಳುತ್ತಾರೆ ಮತ್ತು ಮೇಘಗಳಲ್ಲಿ ಕರ್ತನನ್ನು ಭೇಟಿಯಾಗುತ್ತಾರೆ. ಸತ್ಯವೇದವು ಹೇಳುತ್ತದೆ, ಕೇಳಿರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. 1 ಕೊರಿಂಥದವರಿಗೆ 15:51-52. ನೆನಪಿಡಿ, ಈಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳ್ಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಮತ್ತಾಯ 24:42-44. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.